ಮನ ಬಂದಂತೆ ಘೋಷಿಸೋದಕ್ಕೆ ಆಗೋದಿಲ್ಲ. ಈಗ ನೀವೆಲ್ಲರೂ ನಮ್ಮ ರಾಜ್ಯದಲ್ಲಿ ನೋಡಿದೀವಿ, ಎಂತೆಂಥ ಮಠಗಳು, ಎಂತೆಂಥ ಸಂಸ್ಥೆಗಳು, ಎಂತೆಂಥವ್ರ ಮಾಲ್ಕಿ ಖಾಸಗಿ ಜಾಗಗಳು ಎಲ್ಲ ಒಪ್ಪಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಆ ರೀತಿ ಸ್ವಾತಂತ್ರ್ಯ ಇತ್ತು. ಅಪೀಲ್ ಅಥಾರಿಟಿಯು ಮಂಡಳಿಗೆ ಹೋಗ್ಬೇಕಿತ್ತು, ಅಲ್ಲಿರೋರು ಅವರೇ ಆಗಿದ್ರು. ಎಲ್ಲೂ ಅದಕ್ಕೆ ಪರಿಹಾರ ಇಲ್ಲದೆ ಇರುವಂತ ನ್ಯಾಯಾಂಗದ ವ್ಯವಸ್ಥೆಗೂ ಮೀರಿ ಇನ್ನೊಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂತ ಕಾಯ್ದೆ ಆಗಿತ್ತು. ಆದರೆ ಈ ತಿದ್ದುಪಡಿಯಿಂದಾಗಿ ಇನ್ನು ಮುಂದೆ ಮನ ಬಂದಂತೆ ಇದು ಒಪ್ಪ ಆಸ್ತಿ ಅಂತ ಘೋಷಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಪ್ಪಿಗೆ ಇವತ್ತಿಗೂ ಅವಕಾಶ ಇದೆ, ಒಪ್ಪನ್ನ ಯಾರು ಬೇಕಾದರೂ ಮಾಡಬಹುದು. ಆದರೆ ಅದಕ್ಕೊಂದು ನಿಯಮಾವಳಿಗಳನ್ನು ರೂಪಿಸಿದೆ. ಈಗಿದ್ದಂಥ ಏನು ಮನ ಬಂದಂತಹ ಒಂದು ನಿರ್ಧಾರಗಳನ್ನು ಮಾಡ್ತಿದ್ರು, ಇದು ನಮ್ಮ ಒಪ್ಪ ಆಸ್ತಿ ಅಂತ, ಇನ್ನು ಮುಂದೆ ಹಾಗೆ ಒಪ್ಪಿಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದು. ಎರಡನೇದು, ಈ ಒಫ್ ಆಸ್ತಿಯಿಂದ ಬರ್ತಾ ಇದ್ದಂಥ ಆದಾಯ ಏನಿದೆ ಅದು ಅತಿ ಕಡಿಮೆ. ಅತಿ ಕಡಿಮೆ ಅಂದ್ರೆ ಏನು, ನಾವು ಅದನ್ನ ಅಂದ್ರೆ ಅತಿಯಾಗಿ ಕಡಿಮೆ. ಇಡೀ ಜಗತ್ತಿನಲ್ಲೇ ನಾವು ನೋಡಿದ್ರೆ ಅಥವಾ ನಮ್ಮ ದೇಶದಲ್ಲೇ ನೋಡಿದ್ರೆ ಅತಿ ಹೆಚ್ಚು ಭೂಮಿ ಇರೋದು ಇನ್ಯಾರ ಹತ್ರ ಇಲ್ಲ, ವಫ್ ಕಮಿಟಿಯವ್ರ ಹತ್ರ ಇದೆ. ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ವಫ್ನವ್ರ ಹತ್ರ ಇದೆ. ಈ ಮಾಲೀಕತ್ವದಿಂದ ಬರ್ತಾ ಇರುವಂತ ಆದಾಯ ಬಹಳ ಕಡಿಮೆ ಇದೆ. ಬಹಳ ಕಡಿಮೆ ಅಂದ್ರೆ ಅದು ಊಹಿಸೋದಕ್ಕಾಗದೆ ಇರೋ ಕಡಿಮೆ ಇದೆ. ಇನ್ನು ಮುಂದೆ ಅಲ್ಲಿ ವೈಜ್ಞಾನಿಕವಾಗಿ ದರ ನಿಶ್ಚಯ ಆಗತ್ತೆ ಮತ್ತು ವಫ್ ಮಂಡಳಿಗೆ ಸಂಗ್ರಹಿತವಾದಂತಹ ಈ ಹಣ ಅದು ಮುಸ್ಲಿಂ ಸಮುದಾಯಕ್ಕೆ 100ಕ್ಕೆ 100 ಖರ್ಚಾಗತ್ತೆ. ಅದರ ಜೊತೆಯಲ್ಲಿ ಯಾರು ಬಡವರಿದ್ದಾರೋ, ಯಾರು ವಿದ್ಯಾರ್ಥಿಗಳಿದ್ದಾರೋ, ಯಾರು ಮಹಿಳೆಯರಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಮುಸ್ಲಿಂ ಸಮುದಾಯದಲ್ಲಿ ಅವರಿಗೆ ಒಳ್ಳೆಯದಾಗೋದಕ್ಕೆ ಇದು ಖರ್ಚಾಗತ್ತೆ. ಅವರ ವಿದ್ಯಾಭ್ಯಾಸ, ಅವರಿಗೆ ಉದ್ಯೋಗ, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟು, ಅವರಿಗೆ ಅನಾರೋಗ್ಯ, ಅವರ ಮೂಲಭೂತ ಸೌಕರ್ಯ, ಇದಕ್ಕೆ ಈ ಹಣ ವಿನಿಯೋಗ ಆಗತ್ತೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ 100ಕ್ಕೆ 100ರಷ್ಟು ಹಣ ಖರ್ಚಾಗತ್ತೆ. ಹಾಗಾಗಿ ಇಂಥ ಒಂದು ಐತಿಹಾಸಿಕ ಸುಧಾರಣಾ ಕ್ರಮ, ಒಂದು ಕ್ರಾಂತಿಕಾರಕ ನಿರ್ಣಯ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರದಲ್ಲಿ ಆಗಿರೋದನ್ನ ನಾನು ಸ್ವಾಗತಿಸ್ತೇನೆ, ಅಭಿನಂದಿಸ್ತೇನೆ. ಮತ್ತೆ ಇಡೀ ದೇಶದ ಜನ ಇದನ್ನು ಸ್ವಾಗತಿಸಿದ್ದಾರೆ. ಕ್ರಿಶ್ಚಿಯನ್ ಸಮುದಾಯ ಇದು ಆಗಲೇಬೇಕು ಅಂತ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದೆ, ಮನವಿಗಳನ್ನು ಕೊಟ್ಟಿದೆ. ಮುಸ್ಲಿಂ ಸಮುದಾಯದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಸ್ವಾಗತಿಸಿದೆ, ಇದನ್ನು ಅಭಿನಂದಿಸಿದೆ, ಇದು ಆಗಬೇಕು ಅಂತ ಸಣ್ಣ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ. ಆದರೆ ವಫ್ ಆಸ್ತಿಯನ್ನ ಯಾರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಂತಹ ಒಂದು ಶಕ್ತಿ ನಿರ್ಮಾಣ ಆಗಿತ್ತೋ ಅವರು ಮಾತ್ರ ಇದನ್ನ ವಿರೋಧಿಸ್ತಾ ಇದ್ದಾರೆ. ವಫ್ ಆಸ್ತಿ ಅಂದ್ರೆ ಅದು ಖಾಸಗಿ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ, ಮುಸ್ಲಿಂ ಸಮುದಾಯದಲ್ಲಿ ಸಾರ್ವಜನಿಕವಾಗಿ ಅವರಿಗೆ ಬೇಕಾದಂತಹ ಒಳ್ಳೆ ಕೆಲಸವನ್ನ ಮಾಡೋದಕ್ಕಿದ್ದಂತಹ ವಫ್ ಕಮಿಟಿ, ವಫ್ ಹಣ ಅದು. ಆದರೆ ಈ ನಡೀತಾ ಇದ್ದಂಥ ರೀತಿ ನಮ್ಮೂರಿನಿಂದ ಹಿಡಿದು ಇಡೀ ದೇಶದಲ್ಲಿ ನೋಡಿದೀವಿ ನಾವು. ವಫ್ ಆಸ್ತಿಗೆ ಎಷ್ಟು ಹಣ ಆದಾಯ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಅದ್ರ ಹೊರತಾಗಿ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊತಿದ್ದ ಹೇಗೆ ಬಳಕೆ ಆಗ್ತಾ ಇದೆ, ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನಿರ್ಮಾಣ ಆಗುತ್ತೆ, ಒಂದು ಪಾರದರ್ಶಕತೆ ನಿರ್ಮಾಣ ಆಗುತ್ತೆ. ವಫ್ ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ ಒಂದು ಪಾರದರ್ಶಕತೆ ಮತ್ತು ಸಾಮಾನ್ಯ ಬಡ ಮುಸ್ಲಿಮರಿಗೆ ಅವರಿಗೆ ಜೀವನಾವಶ್ಯಕ ಎಲ್ಲ ಸಂಗತಿಗಳು ಸಿಗೋದಕ್ಕೆ ಕಾರಣ ಆಗುತ್ತೆ. ಸಮಾಜದಲ್ಲಿ ಅವರು ಬೇರ್ಪಡುವಂತ ಸ್ಥಿತಿ ಏನು ಬಂದಿತ್ತು ಅದೆಲ್ಲ ದೂರವಾಗಿ ರಾಷ್ಟ್ರದ ಮುಖ್ಯವಾಹಿನಿಗೆ ಅವರೆಲ್ಲ ಬರೋದಕ್ಕೆ ಕಾರಣ ಆಗುತ್ತೆ. ಇಂಥ ಒಂದು ನಿರ್ಣಯವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಂಗೀಕರಿಸಿರೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ಅದಕ್ಕೋಸ್ಕರವಾಗಿ ವಫ್ ಕಮಿಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇರೋರು, ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯವನ್ನ ಮೂಡಿಸಿ ಅವರು ಮುಸ್ಲಿಂ ಸಮುದಾಯದಲ್ಲಿ ಗೊಂದಲವನ್ನ ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರೆ ಅದು ಆಗಬಾರದು. ಹಾಗಾಗದೇ ಇರುವಂತೆ ಆ ಸಮುದಾಯದ ಶಿಕ್ಷಿತ ನಾಯಕರು ಅದರ ಬಗ್ಗೆ ಜಾಗೃತಿಯನ್ನ ಸಮುದಾಯದ ಮಧ್ಯೆ ನೀಡಬೇಕು ಅಂತ ನಾನು